ಬೇರೆ ಬೇರೆ ವಿಷಯದ ಬಗ್ಗೆ. ಸೊ ಇವಾಗ ಇದನ್ನು ಅಭಿನಯಿಸುತ್ತಿರುತ್ತಾರೆ ರಿಧಿ ಮತ್ತು ರಿಶಾನ್. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು, ಮನೋಹರ್ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಬ್ಬು ತಿನ್ನುವ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮನೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಸುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತಿರಾ ಬಿತ್ತಿರಾ ಒತ್ತಿರಾ, ದಣದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೆ ಇಷ್ಟರೇ ನಿಂಟರೆ ದಾಯಾದಿಗಳು, ನಿಮಗೇಕೆ ಕೊಡಬೇಕು ಕಪ್ಪ? ಓಯ್ ಸಣ್ಣ ಮಹಾರಾಣಿ, ನಡುಗಿ ಸಾಯಬೇಡ, ಕುಳಿತುಕೋ. ಇಂಥ ಕಷ್ಟದಲ್ಲೂ ಇಷ್ಟೊಂದು ತಪ್ಪದೆ? ಅದು ಕನ್ನಡಿಗರ ಪುಟ್ಟ ಗುಣ. ಹೀಗೆ ಚಂಪ ಕಚ್ಚಿಕೊಂಡು ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದ ಅಲ್ಲ, ನಿಮ್ಮ ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು, ಇಡೀ ಹಿಂದೂ ದೇಶವನ್ನು ನಯವಂಚನೆಯಿಂದ ನುಂಗಿದ ನಿಂತಿರುವ ನರಿ ಜಾತಿಯಲ್ಲವರೇ ನೀವು. ಇನ್ಸಲ್ಟ್, ಇನ್ಸಲ್ಟ್. ರಾಣಿ ಸಾಬ, ನೀವು ಕಂಪನಿಯನ್ನು ಮೀರುತ್ತಿದ್ದೀರಿ. ನಿಮ್ಮ ಕಂಪನಿಯವರಿಗೆ ನಾಡಲ್ಲಿ ನಿಲ್ಲುವ ಭಿಕ್ಷೆ ಕೊಟ್ಟವರು ನಾವು. ಮನೋಹರ್ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮ್ಮ ಅಧಿಕಾರವಿದೆ. ಏನಂತೆ? ಕಿತ್ತೂರನ್ನು ನಿಮ್ಮ ಅಪ್ಪನ ತಾತಂದಿರ ಆಸ್ತಿ ಏನು? ಜಂಗಲಲ್ಲಿರುವ ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜನೆ ಮನೆ ಒಳಗಡೆ ನುಗ್ಗಿ ನಯವಂಚನೆಯಿಂದ ಕರುಳು ಕುಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಾನು ನಿನಗೆ ಜೀವದಾನ